ಬಳಕೆ ಮಾಡ್ಕೊಳ್ತಿದ್ದಾರೆ. ಬಿಜೆಪಿ ಅವ್ರು ಬಳಕೆ ಮಾಡ್ಕೊಂಡ್ರು, ಕೈ ಬಿಟ್ಬಿಟ್ರು. ಅವ್ರ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಇಂಥವ್ರೊಬ್ರ ಮೇಲೆ ಇಂಥದ್ದೊಂದು ಪ್ರಕರಣ ಇತ್ತು ಅನ್ನೋದೇ ಗೊತ್ತಿರ್ಲಿಲ್ಲ. ಇವಾಗ ಯಾವಾಗ ಹಳೆ ಕೇಸ್ಗಳು ವಾಪಸ್ ಬರ್ತಾ ಇದೆ, ಇವಾಗ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ, ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಈಗಲೂ ಕೂಡ ಬಳಕೆ ಮಾಡ್ಕೊಳ್ಳೋ ಪ್ರಯತ್ನವಾ ಬಿಜೆಪಿಯಿಂದ? ಮೇಡಮ್, ಇದರಲ್ಲಿ ಸ್ಪಷ್ಟವಾಗಿ ಒಂದು ಹಿಂದೂ ಸಂಘಟನೆಗಳಿಂದ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅವನಿಗೆ ಯಾವುದೇ ಪ್ರಕರಣ ಆದಾಗ ಅವನಿಗೆ ಹೋರಾಟ ಮಾಡಲಿಕ್ಕಾಗಿ ಹಿಂದೂ ಸಂಘಟನೆಗಳದ್ದೇ ಒಂದು ಅಡ್ವೊಕೇಟ್ ವಿಂಗ್ ಇರುತ್ತೆ. ಈಗ ಹಿಂದೂ ವಿಧಿಜ್ಞ ಪರಿಷತ್ ಅಂತ ಇದೆ, ಹಿಂದೂ ಅಧಿವಕ್ತ ಪರಿಷತ್ ಅಂತ ಇದೆ. ಇದೆಲ್ಲ ಏನಂತ ಹೇಳಿದ್ರೆ ಹಿಂದೂ ಅಡ್ವೊಕೇಟ್ ಫೆಡರೇಷನ್ನು. ಏನಂದರೆ ಹಿಂದೂ ಕಾರ್ಯಕರ್ತರು ಇವತ್ತಿಗೂ ಸಹ ಈ ವಕೀಲರು ಅವ್ರ ಪರವಾಗಿ ಫೈಟ್ ಮಾಡ್ತಾರೆ. ಆದರೆ ಏನಂತಾರೆ ಸಮಸ್ಯೆ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಗೆ 2012 ಕೇಸನ್ನು ಹೇಳ್ತೇನೆ. 6 ಹಿಂದೂ ಕಾರ್ಯಕರ್ತರ ಪರವಾಗಿ ಅಲ್ಲಿನ ಮೈಸೂರು ನಮ್ಮ ಈ ಕೇಶವಮೂರ್ತಿ ಅಂತೇಳಿ ಅಡ್ವೊಕೇಟ್ ಟೀಮ್ ಅವರು ಫೈಟ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಅಬಿತ್ ಪಾಷಾ ಗ್ಯಾಂಗ್ ಯಾರು ಮರ್ಡರರ್ ಇದ್ದಾರೆ, ಯಾರು ಫೈನಾನ್ಸರ್ ಇರೋದು, ಲತೀಫ್ ಅಲ್ಲ ಯಾರಿದ್ದಾರೆ, ಅವರಿಗೆ UAPA ಆ್ಯಕ್ಟ್ ಹಾಕಲಿಲ್ಲ. 6 ಕೇಸನ್ನು ಒಂದೇ ಗ್ಯಾಂಗು 2.5 ವರ್ಷದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿದವರಿಗೆ UAPA ಹಾಕಲಿಲ್ಲ, ಕೋಕಾ ಆ್ಯಕ್ಟ್ ಹಾಕಲಿಲ್ಲ, ಅವರಿಗೆ ಬೇಲಿಗೆ ವಿರೋಧ ಮಾಡಲಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಪೂರಕವಾಗಿ ವರ್ತನೆ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ಆ ಕೇಸಲ್ಲಿ ಸರ್ಕಾರವೇ ಓಲೈಕೆ ರಾಜಕಾರಣ ಮಾಡ್ತಾ ಇರುವಾಗ ಏನಾಗುತ್ತೆ, ಆ ಕೇಸಲ್ಲಿ ಹಿನ್ನಡೆ ಆದಾಗ ಈ ಥರ ಸಮಸ್ಯೆಗಳು ನಿರ್ಮಾಣ ಆಗತ್ತೆ. ಆದರೆ ಈಗ ಹಿಂದೂ ಕಾರ್ಯಕರ್ತರ ಪ್ರಕರಣ ಬಂದಾಗ, ಈಗ ನೀವು ಗೌರಿ ಲಂಕೇಶ್ ಕೇಸೇ ತಗೊಳ್ಕೊಳ್ಳಿ, ಅದರಲ್ಲಿ ಕೋಕಾ ಹಾಕಿದರೆ, UAPA ಹಾಕಿದರೆ. ಆದರೆ ಹಿಂದೂ ಕಾರ್ಯಕರ್ತರ PFI SDPI 16 ಕೇಸ್ ಮರ್ಡರ್ ಚಾರ್ಜ್ ಶೀಟಲ್ಲಿ ಹೆಸರಿದೆ. ಯಾಕೆ ಅವ್ರ ಮೇಲೆ ಕೋಕಾ ಹಾಕಲಿಲ್ಲ? ಯಾಕೆ ಹಿಂದೂ ಕಾರ್ಯಕರ್ತರ ಮೇಲೆ ಕೋಕಾ ಹಾಕ್ತಾರೆ? ಅಲ್ಲಿಗೆ ಈ ತರ ಕಾಂಗ್ರೆಸ್ ಹಿಂದೂ ಕಾರ್ಯಕರ್ತರ ಮೋಹನ್ ಗೌಡ್ರೆ ಹೇಳಿದ್ರಿ, ರಾಮಕೃಷ್ಣ ಅವರ ಎಲ್ಲಾರ ಪ್ರಶ್ನೆಗೂ ನೀವೇ ಉತ್ತರ ಕೊಡೋಂಗಿದ್ರೆ ಅನಂತ್ ನಾಯಕ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದು. ಅನಂತ್ ನಾಯಕ್ ಅವರೇ, ಉದ್ದೇಶ ಸರ್ಕಾರ ಅಥವಾ ಪಕ್ಷ ಅವುಗಳ ಐಡಿಯಾಲಜಿ ಬೇಸ್ ಮೇಲೆ ತಗೊಳ್ಳೋ ಕೆಲವೊಂದು ನಿರ್ಧಾರ ಉದ್ದೇಶದ ಬಗ್ಗೆ ಪ್ರಶ್ನೆ ಮಾಡಲ್ವಾ? ಇವಾಗ ನಾನು ಪ್ರಾರಂಭದಲ್ಲೇ ಕೇಳಿದೆ, ಕಾಂಗ್ರೆಸ್ ವರ್ಸಸ್ ರಾಮ ಭಕ್ತರು ಅನ್ನೋ ರೀತಿಯಲ್ಲಿ ಸಂದೇಶ ರವಾನೆ ಆಗ್ತಿಲ್ವಾ? ಈಗ ಇದ್ದಕ್ಕಿದ್ದ ಹಾಗೆ 31 ವರ್ಷ ನಂತರದಲ್ಲಿ ಈ ಪ್ರಕರಣ ಆಚೆ ಬಂದಿರೋದು. ಈಗ ಅವರು ಒಂದು 10 ಉದಾಹರಣೆ ಕೊಟ್ಟರು. 10 ಉದಾಹರಣೆ ಕಾಂಗ್ರೆಸ್ನ ನಿಲುವು ಯಾವ ರೀತಿ ಇದೆ ಅಂತ ಹೇಳಿ. ಚುನಾವಣೆಯ ಸಂದರ್ಭದಲ್ಲಿ ನಾವು ಪಕ್ಷಗಳ ನೆಲೆಯಲ್ಲಿ ಮಾತಾಡಬೇಕಾಗುತ್ತೆ. ಚುನಾವಣೆ ಮುಗಿದ ನಂತರದಲ್ಲಿ ರಾಜ್ಯ ಸರ್ಕಾರವು ನಮ್ದು, ಕೇಂದ್ರ ಸರ್ಕಾರವು ನಮ್ದು. ಹಿಂದೆ ರಾಜ್ಯ ಸರ್ಕಾರವನ್ನು BJP ಅವರು ನಡೆಸಿದ್ದಾರೆ, JDSನವರು ನಡೆಸಿದ್ದಾರೆ, ಕಾಂಗ್ರೆಸ್ನವರು ನಡೆಸಿದ್ದಾರೆ. ಬಹುಶಃ ನಿಮಗೆ ಮಾಹಿತಿ ಇರ್ಬೋದು, ಕಳೆದ BJP ಸರ್ಕಾರದ ಅವಧಿನಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ, ಸಂಪುಟದಲ್ಲಿ ಚರ್ಚೆ ಮಾಡಿ, ಒಂದಿಷ್ಟು ಹೋರಾಟಗಾರರ ಮೇಲೆ, ಸಾಮಾಜಿಕ ಕಾರ್ಯಕರ್ತರ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ಪಡೆದಿದ್ದಾರೆ. ಆ ಲೀಸ್ಟನ್ನು ತಗೊಂಡೋಗಿ ಹೋದರೆ ಅವರು ಹಿಂದೂ ಕಾರ್ಯಕರ್ತರು ಆಗಿರ್ಬೋದು, BJP ಕಾರ್ಯಕರ್ತರು ಆಗಿರ್ಬೋದು, ಅಥವಾ ಇತರೆ ಪಕ್ಷದವರು ಆಗಿರ್ಬೋದು. ಆಯಾ ಸರ್ಕಾರಗಳು ಬಂದಾಗ ಅದನ್ನು ಪರಿಶೀಲನೆ ಮಾಡಿ ವಾಪಸ್ ತಗೊಳ್ಳುವಂಥ ಅದನ್ನು ಪ್ರಕ್ರಿಯೆಗಳನ್ನು ಮಾಡ್ತಾ ಬಂದಿದ್ದಾರೆ. ನನಗೆ ಇಲ್ಲಿ ಗಂಭೀರವಾಗಿ ಕಾಣೋ ಪ್ರಶ್ನೆ ಏನಂತಂದರೆ, BJP ಹೌದು ಭಾರಿ ಕರಸೇವಕರ ಪರವಾಗಿರುವಂಥದ್ದು, ನಾವು ನಮ್ಮ ಕಾರ್ಯಕರ್ತರ ಪರವಾಗಿರುವಂಥ ಪಕ್ಷ ಅಂತ ಹೇಳ್ಕೊಳ್ಳೋರು, ಅವರು ಕಳೆದ ವರ್ಷಗಳಲ್ಲಿ ರಾಜ್ಯವನ್ನು ಆಳಿದ್ದಾರೆ, ಅಧಿಕಾರ ಅವ್ರ ಕೈಯಲ್ಲಿತ್ತು. ಅವರು ಬೇರೆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡಿದ್ದಾರೆ. ಯಾರೋ ರಾಜಕೀಯ ಮುಖಂಡರು ಯಾರು BJP ಅವರು ಇದ್ದರು, ಅವ್ರ ಮೇಲೆ, ಅವ್ರ ಕುಟುಂಬದ ಸದಸ್ಯರ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಪಾಪ ಯಾಕೆ ಇವರು ಈ ಇಟ್ಟಿಗೆ ಹೊತ್ತವರು, ಇವರು ಮೆರವಣಿಗೆ ಹೋದವರು, ಇವ್ರ ಮೇಲೆ ಯಾಕೆ ತಗೊಳಕ್ಕಾಗಲಿಲ್ಲ? ಅಲ್ಲ, ಒಂದು ನಿಮಿಷ ಇರ್ರಿ, ಅದನ್ನ ಲೀಸ್ಟೇ ಕೊಟ್ಬಿಡ್ತೀನಿ. ಹೌದಾ? ಎಷ್ಟು ಲೀಸ್ಟ್ ಕೊಡ್ತೀನಿ ನಾನು. ಕಳೆದ BJP ಸರ್ಕಾರದ ಅವಧಿಯಲ್ಲಿ, ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ BJP ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡಿದ್ದಾರೆ. ಅದು ನನ್ನ ಅವಕಾಶ ಇದೆ, ನಾನು ಅದನ್ನು ತಪ್ಪೆ ಅಂತ ಹೇಳ್ತಾ ಇಲ್ಲ. ಹಾಗೆಯೇ ರೈತ ಸಂಘದ ತಗೊಂಡಿದ್ದಾರೆ, ಬೇರೆ ಬೇರೆ ಸಂಘಟನೆ ಮುಖಂಡರ ಮೇಲೆ ಈಗ ಪ್ರಶ್ನೆ ಇರೋದು, ಇಷ್ಟು ಕೇಸಲ್ಲಿ ಈ ಎಲ್ಲ ಕಾರ್ಯಕರ್ತರನ್ನು ಸಿಕ್ಕಾಗಿಸಿ ಇವತ್ತು ಅವರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ ತಕ್ಷಣ ಇದು ಕರಸೇವಕರನ್ನ ಟಾರ್ಗೆಟ್ ಬಿಂಬಿಸುವಂತ ಕೆಲಸವನ್ನು ಬಿಜೆಪಿ ಧರ್ಮರಾಜ್ ಅವರೇ, ನಿಮಗೆ ನ್ಯಾಯ ಸಿಗುತ್ತೆ, ಕೋರ್ಟ್ಗೆ ಹೋಗಿ, ಕೋರ್ಟಲ್ಲಿ ನೀವು ಅಪಿಯರ್ ಆದ್ರೆ ದಯವಿಟ್ಟು ಜಡ್ಜ್ ನಿಮ್ಗೆ ಕ್ಷಮಾಪಣೆ ಕೊಡ್ಬೋದು. ಬಿಜೆಪಿ ಅವ್ರು ನಿಮ್ಮ ಮೇಲೆ ನಂಬ್ಕೋಬೇಡಿ. ನಿಮ್ಗೆ ಏನೋ ಲಾಯರ್ ಸಪೋರ್ಟ್ ಬೇಕಿದ್ರೆ ನಮ್ಗೆ ಮಧು ಅವರೇ 10 ಸೆಕೆಂಡ್. ಕಾಂಗ್ರೆಸ್ನ ದಯವಿಟ್ಟು ನಂಬೇಡಿ. ಯಾವ ರಾಮನಲ್ಲಿ ನಂಬಿಕೆ ಇಲ್ಲದೆ ಕಾಂಗ್ರೆಸ್ ಪಾರ್ಟಿನ ದಯವಿಟ್ಟು ನಂಬಬಾರದು. PFIಗೆ ವಾಪಸ್ ತಗೊಂಡಿದ್ದಾರೆ, ಈ ಕಾರ್ಯಕರ್ತರಿಗೂ ವಾಪಸ್ ರಾಜು 20 ಸೆಕೆಂಡ್ ಕೊಡ್ತೀವಿ. ರಾಜು 20 ಸೆಕೆಂಡ್ ಬೇಗ ಕೊನೆಗೆ ರಾಜು ಅವರೇ.
ನೋವಿದೆ ಅವ್ರಿಗೆ ಮಾತಾಡ್ಲಿ ಪಾಪ. ನೋಡ್ರಿ ಸರ್, ನಮ್ಗೆ 30 ವರ್ಷ ನಮ್ಮ ಜೀವನ ಹಾಳಾಗಿದೆ. ನಾನು 2 ವರ್ಷ ಕುಂತಿದ್ದೇನೆ ಒಳಗೆ, 18 ತಿಂಗಳ ರಾಮ ಮಂದಿರ ಸಲ ಕುಂತಿದ್ದೇನೆ, ಇನ್ನೂ ನನ್ನ ಇದು ಹೋಗಿಲ್ಲ. ಆದ್ರೂ ರಾಮ ಮಂದಿರ ಆಗ್ತಾ ಇದೆ, ಇದು ಒಂದು ದೊಡ್ಡ ಖುಷಿ ಇದೆ. ಓಪನಿಂಗ್ ಇದೆ, ಎಲ್ಲ ಜನ ನಮಗೂ ಕಾರ್ಯಕರ್ತರು ಉಳಿಬೇಕು, ನಮಗೂ ಉಳಿಬೇಕು, ನಮಗೂ ಇದೆ, ನಾವು ಮಾಡ್ತೀವಿ ನಿಮ್ ಕೇಸ್. ಕಾಂಗ್ರೆಸ್ ನಂಬ್ಕೋಬೇಡಿ, ನಾನೇ ಬರ್ತೀನಿ. ಕಾಂಗ್ರೆಸ್ ಅವ್ರು ನಂಬ್ಕೋಬೇಡಿ, ಕಾಂಗ್ರೆಸ್ ಅವರು ದೇಶನೇ ಹಾಳು ಮಾಡಿದ್ರು. ರಾಮ ಮಂದಿರ ಆಯ್ತು, ಸಮಯ ಮುಗಿತು, ಸಮಯಕ್ಕೆ ಮೀರ್ ಮಾತನಾಡಿದಿರಿ. ಉದ್ದೇಶ ಇಷ್ಟೇ, ರಾಮ ಮಂದಿರ ಅನ್ನೋದು ಯಾವುದೋ ಒಂದು ಪಕ್ಷಕ್ಕೆ, ಯಾವುದೋ ಒಂದು ಸಿದ್ಧಾಂತಕ್ಕೆ ಸೀಮಿತವಾದ ವಸ್ತು ಅನ್ನೋ ರೀತಿಯಲ್ಲಿ ನೋಡೋದು ತಪ್ಪೇಕಪ್ಪ. ರಾಮ ಮಂದಿರ ನಿರ್ಮಾಣ ಆಗಿ ಅಲ್ಲೊಂದು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋ ಸಂದರ್ಭದಲ್ಲಿ ಮಧು ಅವ್ರು ಬಹಳ ಒಳ್ಳೆ ಪದ ಬಳಸಿದ್ರು, ಕಲ್ಚರಲ್ ಐಡೆಂಟಿಟಿ. ಲಾಸ್ಟ್ ಕೊನೆಗೆ ಒಂದ್ ಹೇಳ್ಬಿಡ್ಲ, 2 ಪಕ್ಷದಲ್ಲಿ ಒಂದು ಕೇಳಿ ಸರ್, ನೀವು ಕೊನೆಗೆ ಒಂದೇ ಸರ್ ಕೇಳಿಸ್ಕೊಳ್ರಿ ನೀವು. ಕೊನೆಗೆ ನೋಡಿ, ಇದಕ್ಕೆ ಬೇಡ ಅನ್ನೋದು, ಟೈಮ್ ಕೊಟ್ಟಿದ್ದೆ ನಿಮ್ಗೆ. ಎಲ್ಲರೂ ಮೈಕ್ ಆಫ್ ಮಾಡಿ, ಎಲ್ಲರೂ ಮೈಕ್ ಆಫ್ ಮಾಡಿ. 2 ಪಾರ್ಟಿ ಇದೆ ಸ್ಮಿತಾ. ಒಂದು ಪಾರ್ಟಿಗೆ ರಾಮ ಮಂದಿರ ಬೇಕಿತ್ತು, ಇನ್ನೊಂದು ಪಾರ್ಟಿಗೆ ರಾಮ ಮಂದಿರ ಬೇಕಿರ್ಲಿಲ್ಲ. ಅಷ್ಟೇ ನಿಜಾನೇ ಅದು. ಉಳಿದಿರೋದು 20 ದಿನ ಯಾವ್ಯಾವ ರೀತಿಯ ರಾಜಕೀಯ ಕೆಸರಚಾಟ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆದ್ರೆ ಪ್ರಶ್ನೆ ಮಾಡೋದು ಕೂಡ ನಾವು ತಪ್ಪಿಸೋದಿಲ್ಲ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.